ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಯಾವುದೇ ಅಧಿಕೃತ ಪರವಾನಗಿ ಇಲ್ಲದೆ ಕಳಪೆ ಸಾವಯವ ಗೊಬ್ಬರವನ್ನ ರೈತರಿಗೆ ಮಾರಾಟ ಮಾಡಲು ಯತ್ನಿಸಿದ ಜಾಲವನ್ನ ಕೃಷಿ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಕೆಳಗೂರು ಸಮೀಪದ ದಿನ್ನೆಕೆರೆ ಗ್ರಾಮದಲ್ಲಿ ಸಮೃದ್ಧಿ ಅಂಕನಾಥೇಶ್ವರ ಗೊಬ್ಬರ ಕಂಪನಿಯ ಏಜೆಂಟ್ ತಿಪ್ಪೇಸ್ವಾಮಿ ಎಂಬುವರು ರೈತರಿಗೆ ಸಿರಿ ಸಮೃದ್ಧಿ ಬಯೋ ಆರ್ಗ್ಯಾನಿಕ್ ಹೆಸರಿನಲ್ಲಿ ರಸಗೊಬ್ಬರವನ್ನ ಮಾರಾಟ ಮಾಡಲು ಮುಂದಾಗಿದ್ರು. ಆದರೆ ಸ್ಥಳೀಯ ರೈತರು ಈ ಗೊಬ್ಬರವನ್ನ ನೀರಿನಲ್ಲಿ ತೊಳೆದು ಜಾಗರೂಕತೆಯಿಂದ ಪರೀಕ್ಷಿಸಿದಾಗ ಅದರಲ್ಲಿ ಕೇವಲ ಮಣ್ಣು ಮಿಶ್ರಿತವಾಗಿರುವುದು ಪತ್ತೆಯಾಗಿದ್ದು ಅದು ಸಂಪೂರ್ಣ ಕಳಪೆ ಗುಣಮಟ್ಟದ ಕಲಬೆರಕೆ ಗೊಬ್ಬರ ಎಂದು ಖಚಿತವಾಗಿದೆ. ರೈತರು ತಕ್ಷಣವೇ ನೀಡಿದ ಮಾಹಿತಿ ಮೇರೆಗೆ ಕಾರ್ಯಪ್ರವೃತ್ತರಾದ ಕೃಷಿ ಇಲಾಖೆ ಅಧಿಕಾರಿಗಳ ತಂಡವು ಸ್ಥಳಕ್ಕೆ ಭೇಟಿ ನೀಡಿ ತಪಾಸಣೆ ನಡೆಸಿದಾಗ ಇದು ನಕಲಿ ಗೊಬ್ಬರ ಎಂದು ತಿಳಿದು ಬಂದಿದ್ದು ಮದ್ದೂರಿನಿಂದ ಸರಬರಾಜು ಮಾಡಲಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲದೆ ರೈತರಿಗೆ ದಾರಿ ತಪ್ಪಿಸುವ ಉದ್ದೇಶದಿಂದ ಗೊಬ್ಬರದ ಚೀಲಗಳ ಮೇಲೆ ತಪ್ಪು ಲೇಬಲಿಂಗ್ ಮುದ್ರಿಸಿರುವುದು ಕೂಡ ಅಧಿಕಾರಿಗಳು ಪರಿಶೀಲನೆ ವೇಳೆ ದೃಢಪಟ್ಟಿದೆ. ಇನ್ನು ಯಾವುದೇ ಅಧಿಕೃತ ಪರವಾನಗಿ ಇಲ್ಲದೆ ರಸಗೊಬ್ಬರ ಸರಬರಾಜು ಮಾಡುವುದು ಮತ್ತು ತಪ್ಪು ಲೇಬಲಿಂಗ್ ಬಳಸಿ ವಂಚಿಸಿದ ಹಿನ್ನೆಲೆಯಲ್ಲಿ ಜಾಗೃತ ದಳದ ಅಧಿಕಾರಿಗಳು ಸ್ಥಳದಲ್ಲಿದ್ದ 30 ಮೂಟೆ ಕಳಪೆ ಸಾವಯವ ಗೊಬ್ಬರ ಹಾಗೂ ಸರಬರಾಜಿಗೆ ಬಳಸಿದ್ದ ವಾಹನವನ್ನ ಜಪ್ತಿ ಮಾಡಿದ್ದಾರೆ. ಈ ಅಕ್ರಮ ದಂಧೆಗೆ ಸಂಬಂಧಿಸಿದಂತೆ ವಾಹನ ಚಾಲಕ ಕುಮಾರ್ ಮತ್ತು ಏಜೆಂಟ್ ತಿಪ್ಪೇಸ್ವಾಮಿ ಅವರನ್ನ ವಶಕ್ಕೆ ಪಡೆದು ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು, ಇಂತಹ ನಕಲಿ ಕಂಪನಿಗಳ ಜಾಲದ ಬಗ್ಗೆ ರೈತರು ಹಾಗೂ ಬೆಳೆಗಾರರು ಸದಾ ಜಾಗರೂಕರಾಗಿರಬೇಕು ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ಅರಿವು ಮೂಡಿಸಿದ್ದಾರೆ. ಇವರು ಡೀಲರ್ ಜೊತೆ ಕಮಿಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ತಿಪ್ಪೇಸ್ವಾಮಿ ಅಂತ. ಅವ್ರು ಏನ್ ಮಾಡಿದರೆ ಹಳ್ಳಿಗೆ ಬರೋದು ಫಸ್ಟ್ ಎಲ್ಲರ ಮನೆಗೂ ವಿಸಿಟ್ ಕೊಟ್ಬಿಟ್ಟು ಇವ್ರೆಲ್ಲರ ಮನೇಲೂ ಮಾಹಿತಿನ ಕೊಟ್ಟು ನಮ್ಮದು ಗೊಬ್ಬರದ ವಿಚಾರಗಳು ಹೀಗಿದೆ, ಹಾಗೆ ಬರುತ್ತೆ, ಫಲ ಪೈರುಗಳು ಹೀಗೆ ಬರುತ್ತೆ ಅಂತ ಹೇಳಿ ಮಾಹಿತಿ ಕೊಟ್ಟು ಅಡ್ವಾನ್ಸ್ ತಗೊಂಡು ಬುಕ್ಕಿಂಗ್ ಮಾಡ್ಕೊಂಡು ಹೋಗೋದು. ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಇವ್ರು ಏನು ಮಾಡೋದು, ಅಲ್ಲಿಂದ ಗಾಡಿ ಮಾಡ್ಕೊಂಡು ಬಂದರೆ ಇಲ್ಲಿ ಸ್ವಲ್ಪ ಸಮಸ್ಯೆ ಆದಾಗ ತೊಂದರೆ ಆಗುತ್ತೆ ಅಂತೇಳಿ ಸ್ಥಳೀಯರ ಗಾಡಿ ಮಾಡ್ಕೊಂಡು ಹೋಗೋದು. ಇಲ್ಲಿಂದ ಈ ವ್ಯಕ್ತಿಗೆ ಗೊತ್ತಿಲ್ಲ ಏನು ಅಂತ, ಇಲ್ಲಿ ಹಿಂಗೆ ಸರ್ಕಲಲ್ಲಿ ಹಿಂಗೆ ತಿರುಗಾಡ್ತಿದ್ದಾಗ ಇವ್ರು ಬಾಡಿಗೆ ನಿಲ್ಸ್ಕೊಂಡಾಗ ಇವ್ರು ಇಲ್ಲಿಂದನೇ ಗಾಡಿ ಮಾಡ್ಕೊಂಡು ಹೋಗಿ ನಮ್ಮ ಗೆಂಡಳ್ಳಿ ಅಥವಾ ಹೊಸಳ್ಳಿ ಅಂತ ಇವ್ರದ್ದು ಲೋಕಲ್ನವ್ರು ಗಾಡಿ ಇಲ್ಲಿಂದ ಗಾಡಿ ಮಾಡ್ಕೊಂಡು ಹೋಗಿ ಲೋಡ್ ಮಾಡ್ಕೊಂಡು ತಗೋ ಬಂದಿದ್ದಾರೆ. ಒಂದು 100 ಬ್ಯಾಗ್ ತಂದು ಒಂದು 70 ಬ್ಯಾಗನ್ನು ಬೇರೆ ಕಡೆ ಇಳಿಸಿದ್ದಾರೆ, 30 ಬ್ಯಾಗು ಇಲ್ಲಿದೆ. ಇವರಿಗೆ ಏನೋ ಸ್ವಲ್ಪ ಡೌಟ್ ಬಂದ್ಬಿಟ್ಟು ಅದನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಈ ರೀತಿ ಮೆಟೀರಿಯಲ್ಸ್ ಸಿಕ್ಕಿದೆ. ಫುಲ್ ಕಲ್ಲು ಮತ್ತೆ ಮರಳೆ ನೋಡಿ ಈ ರೀತಿ ಇದೆ. ನಿಮ್ಮ ಎದುರುಗಡೆ ನಾನು ಒಂದು ಬ್ಯಾಗ್ ಇರ್ಬೋದನ ಅಂತ ಚೆಕ್ ಮಾಡಿದ್ವಿ, ಪುನಃ ಮತ್ತೊಂದು ಬ್ಯಾಗ್ ಓಪನ್ ಮಾಡಿ ಮತ್ತೆ ಚೆಕ್ ಮಾಡಿದ್ವಿ, ಆ ಬ್ಯಾಗಲ್ಲೂ ಇದೇ ರೀತಿ ಇದೆ. ಹಾಗಾಗಿ ಈಗ ರೈತರಿಗೆ ಇಷ್ಟು ದೊಡ್ಡ ಮಟ್ಟದ ಅನ್ಯಾಯ ಮಾಡ್ತಿರ್ತಕ್ಕಂಥದ್ದು ಈ ತಿಪ್ಪೇಸ್ವಾಮಿ ಇನ್ನೊಂದು ಹೆಸರು ಹೇಳ್ತಿದ್ದಾರೆ. ಏನಪ್ಪ ಅವ್ರ ಹೆಸರು? ನಿಮ್ಮ ಇನ್ನೊಬ್ಬರ ಹೆಸರು ಏನು? ಪಾರ್ಟ್ನರ್ ಹೆಸರು ಯೋಗೇಶ್ ಮತ್ತೆ ಇನ್ನೊಂದು ಮಾನಸ. ಯೋಗೇಶ್ ಮತ್ತು ಮಾನಸ ಅನ್ನೋರ ಹತ್ರ ಇವ್ರು ತಂದು ಮಾರಾಟ ಮಾಡಿ ಬಿಲ್ಬಕ್ಕೆ ಒಂದು ತಾಲೂಕಿಂದು ಅಂಗಡಿಲಿ ಇರ್ತಕ್ಕಂಥ ಹೆಸರೇ ಬೇರೆ, ಅದು ಇವ್ರಿಗೆ ಕೊಟ್ಟಿರೋ ಬಿಲ್ಲೇ ಬೇರೆ. ಈ ತರ ಸೈನ್ ಮಾಡ್ತಿದ್ರು ಅಡ್ವಾನ್ಸ್ ಇತ್ತು, ಈ ತರ ಬಿಲ್ ಹೇಳ್ತಿದ್ದಾರೆ. ಮತ್ತೆ ನಮಗೆ ಫಸ್ಟ್ ತೋರಿಸಿರೋದು ಇದು ಈ ತರದ್ದು ಅದ್ರೆಲ್ಲ ತೆಗೆದಾಕಿ ನೀನು ತೆಗೆದಾಕಿ ಇದು ಮಾಡ್ಬೇಕು, ಕರೆಕ್ಟ್ ಬರುತ್ತೆ. ಫುಲ್ಲು ಕಲ್ಲು ಮಣ್ಣು ಅಲ್ವಾ? ಕಲ್ಲು ಮಣ್ಣು. ಹಾಂ ಹಾಂ ಇಡ್ಲಿದೆಯೇನಪ್ಪ? ಓಕೆ ಓಕೆ.